ನಮಸ್ಕಾರ. ಸಮಸ್ತ ಭಾರತೀಯರಿಗೆ ಪೋಸ್ಟಲ್ ಇನ್ಫೋಹಬ್ ಚಾನಲ್ಗೆ ಸ್ವಾಗತ. ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ಬಳ್ಳ. ಈ ಗಾದೆ ಮಾತಿನ ನಿಜವಾದ ಅರ್ಥ ಪೋಸ್ಟ್ ಆಫೀಸ್ ಆರ್ಡಿ ಖಾತೆ ಮೂಲಕ ಸಾಕಾರಗೊಳ್ಳುತ್ತದೆ. ಉಳಿತಾಯದಲ್ಲಿ ಒಂದು ನಿಯಮವಿದೆ. ಡು ನಾಟ್ ಸೇವ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್, ಬಟ್ ಸ್ಪೆಂಡ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸೇವಿಂಗ್. ಅಂದರೆ ಮೊದಲು ಉಳಿತಾಯ ಮಾಡಿ, ಆಮೇಲೆ ಖರ್ಚು ಮಾಡಿ. ಇಂದಿನ ಉಳಿತಾಯ ಭವಿಷ್ಯದ ಸಂಪತ್ತಿಗೆ ಅಡಿಪಾಯ. ಈ ವಿಡಿಯೋದಲ್ಲಿ ನಾನು ಪೋಸ್ಟ್ ಆಫೀಸ್ನ ಅತ್ಯಂತ ಸುರಕ್ಷಿತ ಆರ್ಡಿ ಯೋಜನೆ ಬಗ್ಗೆ, ಅದರ ಪ್ರಸ್ತುತ ಬಡ್ಡಿದರ ಮತ್ತು ನೀವು ತಿಳಿಯಲೇಬೇಕಾದ ರಿಬೇಟ್ ಲಾಭದ ಬಗ್ಗೆ ವಿಸ್ತಾರವಾಗಿ ಹೇಳ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಕೊನೆಯಲ್ಲಿರುವ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ಮ ಲಾಭವನ್ನು ಹೆಚ್ಚಿಸುತ್ತವೆ. ಒಂದು ವೇಳೆ ನಿಮಗೆ ಆರ್ಡಿ ಖಾತೆ ಬಗ್ಗೆ ಈಗಾಗಲೇ ಗೊತ್ತಿದ್ದರೆ ಯಾವ ಪಾಯಿಂಟ್ಸ್ ಮಿಸ್ ಆಗಿದೆ ಎಂದು ಕಮೆಂಟ್ ಮಾಡಿ. ಆರ್ಡಿ ಅಕೌಂಟ್ ಎಂದರೇನು? ಪೋಸ್ಟ್ ಆಫೀಸ್ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ ಇದರ ಪೂರ್ಣ ಹೆಸರು. ಅಂದರೆ ಇದು 5 ವರ್ಷಗಳ ಒಂದು ಮಧ್ಯಮ ಅವಧಿಯ ಉಳಿತಾಯ ಯೋಜನೆ. ಇಲ್ಲಿ ನೀವು ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಮೊತ್ತವನ್ನು ಜಮಾ ಮಾಡಬೇಕು. ಇದು ಹೆಚ್ಚು ಸುರಕ್ಷಿತ, ಯಾಕೆಂದರೆ ನಿಮ್ಮ ಹಣಕ್ಕೆ ಭಾರತ ಸರ್ಕಾರದ ಗ್ಯಾರಂಟಿ ಇರುತ್ತದೆ. ಇದು ಶಿಸ್ತುಬದ್ಧವಾಗಿ ಹಣ ಉಳಿಸುವವರಿಗೆ ಅತ್ಯುತ್ತಮ ವೇದಿಕೆ. ಇನ್ನು ಈ ಖಾತೆಯನ್ನು ಯಾರೆಲ್ಲ ತೆರೆಯಬಹುದು ಎಂದು ನೋಡೋದಾದರೆ, ಒಬ್ಬರೇ ಅಥವಾ ಇಬ್ಬರು ಸೇರಿ ಜಂಟಿ ಖಾತೆ ತೆರೆಯಬಹುದು. 10 ವರ್ಷ ಮೇಲ್ಪಟ್ಟ ಮಕ್ಕಳು ಸ್ವತಃ ನಿರ್ವಹಿಸಬಹುದು ಅಥವಾ ಪೋಷಕರು ಮಕ್ಕಳ ಹೆಸರಲ್ಲಿ ತೆರೆಯಬಹುದು. ಇಲ್ಲಿ ನೀವು ತಿಂಗಳಿಗೆ ಕೇವಲ 100 ರೂಪಾಯಿಗಿಂದ ಹೂಡಿಕೆ ಶುರು ಮಾಡಬಹುದು. ಗರಿಷ್ಠ ಹೂಡಿಕೆಗೆ ಯಾವುದೇ ಮಿತಿಯಿಲ್ಲ. ಮುಂದಿನ 5 ವರ್ಷಗಳಲ್ಲಿ ಎಷ್ಟು ಹಣ ಸೇರಿಸಬೇಕು ಎಂದು ಯೋಚಿಸಿ, ಅದಕ್ಕೆ ತಕ್ಕಂತೆ ಪ್ರತಿ ತಿಂಗಳು ನಮ್ಮಿಂದ ಉಳಿಸಲು ಸಾಧ್ಯವಾಗುವ ಮೊತ್ತವನ್ನು ತುಂಬಬಹುದು. ಬಡ್ಡಿ ದರ ಮತ್ತು ಉದಾಹರಣೆ ಮೂಲಕ ಆರ್ಡಿ ಲೆಕ್ಕಾಚಾರ ನೋಡೋಣ. ಪ್ರಸ್ತುತ ಈ ಯೋಜನೆಗೆ ವಾರ್ಷಿಕ 6.7% ಬಡ್ಡಿ ಸಿಗುತ್ತಿದೆ. ಇದು ಪ್ರತಿ ತ್ರೈಮಾಸಿಕಕ್ಕೆ ಚಕ್ರಬಡ್ಡಿಯಾಗಿ ಲೆಕ್ಕಕ್ಕೆ ಬರುತ್ತದೆ. ಉದಾಹರಣೆಗೆ, ನೀವು ತಿಂಗಳಿಗೆ 5,000 ರೂಪಾಯಿ ಹೂಡಿಕೆ ಮಾಡಿದರೆ ನಿಮ್ಮ 5 ವರ್ಷದ ಒಟ್ಟು ಹೂಡಿಕೆ 3 ಲಕ್ಷ ರೂಪಾಯಿ. ನಿಮಗೆ ಸಿಗುವ ಒಟ್ಟು ಬಡ್ಡಿ 56,829 ರೂಪಾಯಿ. 5 ವರ್ಷದ ನಂತರ ನಿಮ್ಮ ಕೈಗೆ ಸಿಗುವ ಮೊತ್ತ 3,56,829 ರೂಪಾಯಿ. ಇದೇ ನೀವು 10,000 ರೂಪಾಯಿ ಹೂಡಿಕೆ ಮಾಡಿದರೆ ಸುಮಾರು 7,13,665 ರೂಪಾಯಿ ಮೆಚ್ಯೂರಿಟಿ ಮೊತ್ತ ಸಿಗುತ್ತದೆ. ಗಮನವಿರಲಿ, ಸಣ್ಣ ಉಳಿತಾಯ ಖಾತೆಗಳ ಬಡ್ಡಿ ದರಗಳು ಪ್ರತಿ ತ್ರೈಮಾಸಿಕ ಪರಿಷ್ಕರಣೆ ಮಾಡಲಾಗುತ್ತದೆ. ಆದ್ದರಿಂದ ನಿಖರ ಮಾಹಿತಿಗಾಗಿ ಡಾಕ್ ಸೇವಾ ಆಪ್ ಮೂಲಕ ಪರಿಶೀಲಿಸಬಹುದು. ಇನ್ನು ಕೆಲವೊಮ್ಮೆ ತುರ್ತು ಹಣದ ಅವಶ್ಯಕತೆ ಬರಬಹುದು. ಆಗ ಆರ್ಡಿ ಖಾತೆ ನಿಮಗೆ ಆಸರೆಯಾಗುವುದು. ಖಾತೆ ಪ್ರಾರಂಭಿಸಿ 1 ವರ್ಷ ಪೂರೈಸಿದ ಮೇಲೆ ಖಾತೆಯಲ್ಲಿರುವ ಹಣದ ಮೇಲೆ 50% ಸಾಲ ಪಡೆಯಬಹುದು. ಅಥವಾ ಅನಿವಾರ್ಯ ಸಂದರ್ಭದಲ್ಲಿ ಖಾತೆ ಪ್ರಾರಂಭಗೊಂಡು 3 ವರ್ಷದ ನಂತರ ಖಾತೆ ಮುಚ್ಚಬಹುದು. ಆದರೆ ಆಗ ಉಳಿತಾಯ ಖಾತೆಯ ಬಡ್ಡಿ ಮಾತ್ರ ಸಿಗುತ್ತದೆ. ಆದ್ದರಿಂದ 5 ವರ್ಷ ಪೂರ್ಣಗೊಳಿಸುವುದು ಲಾಭದಾಯಕ. ನೀವೇನಾದರೂ ತಿಂಗಳು ಹಣ ಕಟ್ಟುವ ಬದಲು ಮುಂಚಿತವಾಗಿ ಅಡ್ವಾನ್ಸ್ ಹಣ ಪಾವತಿಸಿದರೆ ನಿಮಗೆ ರಿಯಾಯಿತಿ ನೀಡುತ್ತದೆ. 6 ತಿಂಗಳ ಅಡ್ವಾನ್ಸ್ ಪಾವತಿಸಿದಲ್ಲಿ ಪ್ರತಿ 100 ರೂಪಾಯಿಗೆ 1 ರೂಪಾಯಿ ರಿಯಾಯಿತಿ. 12 ತಿಂಗಳ ಅಡ್ವಾನ್ಸ್ ಪಾವತಿಸಿದಲ್ಲಿ ಪ್ರತಿ 100 ರೂಪಾಯಿಗೆ 4 ರೂಪಾಯಿ ರಿಯಾಯಿತಿ. ಉದಾಹರಣೆಗೆ, ನೀವು ತಿಂಗಳಿಗೆ 1,000 ರೂಪಾಯಿ ಪಾವತಿಸುತ್ತಿದ್ದರೆ ಮತ್ತು 1 ವರ್ಷದ ಹಣವನ್ನು ಒಟ್ಟಿಗೆ ಅಡ್ವಾನ್ಸ್ ತುಂಬುವುದಾದರೆ ನೀವು 12,000 ರೂಪಾಯಿ ಕೊಡುವ ಅಗತ್ಯವಿಲ್ಲ. ಅದರಲ್ಲಿ 400 ರೂಪಾಯಿ ರಿಯಾಯಿತಿ ಪಡೆದು 11,600 ರೂಪಾಯಿ ಮಾತ್ರ ಪಾವತಿಸಬಹುದು. ಇದು ನಿಮ್ಮ ಜೇಬಿಗೆ ಉಳಿತಾಯ. ವಿಶೇಷವಾಗಿ ಗಮನಿಸಿ, ನಿಮ್ಮ ಆರ್ಡಿ ಖಾತೆ 15ನೇ ತಾರೀಕಿನ ಒಳಗೆ ಓಪನ್ ಆಗಿದ್ದರೆ ಪ್ರತಿ ತಿಂಗಳು 15ನೇ ತಾರೀಕಿನ ಒಳಗೆ ಹಣ ಕಟ್ಟಲು ಮರೆಯಬೇಡಿ. ಇಲ್ಲವಾದರೆ 1% ಪ್ರಮಾಣದ ದಂಡ ಬೀಳುತ್ತದೆ ಮತ್ತು ಪ್ರತಿ ತಿಂಗಳಿಗೂ ದಂಡ ದ್ವಿಗುಣಗೊಳ್ಳುತ್ತದೆ. ಒಂದು ವೇಳೆ ನೀವು ಈ 4 ತಿಂಗಳು ಹಣ ತುಂಬದೇ ಇದ್ದರೆ ಹಿಂದಿನ ತಿಂಗಳ 1, 2, 3 ಅಥವಾ ಸಂಪೂರ್ಣ ಕಂತುಗಳನ್ನು ನಿಮ್ಮ ಇಚ್ಛೆಯನುಸಾರ ದಂಡದೊಂದಿಗೆ ಪಾವತಿಸಬಹುದು. 5ಕ್ಕಿಂತ ಹೆಚ್ಚು ಡಿಫಾಲ್ಟ್ಗಳಿಗೆ ಅವಕಾಶವಿಲ್ಲ. 5ಕ್ಕಿಂತ ಹೆಚ್ಚು ಡಿಫಾಲ್ಟ್ ಆದರೆ ಖಾತೆ ನಿರ್ವಹಣೆ ರಹಿತಗೊಂಡು ಸ್ವಯಂ ಸ್ಥಗಿತಗೊಳ್ಳುವುದು. ಇಲ್ಲಿ 3 ವರ್ಷದ ಲಾಕ್-ಇನ್ ಅವಧಿ ಇದ್ದು ಅಲ್ಲಿಯವರೆಗೆ ಖಾತೆ ಕ್ಲೋಸ್ ಮಾಡಲು ಬರುವುದಿಲ್ಲ. ಆದ್ದರಿಂದ ಆರ್ಡಿ ಖಾತೆಗೆ ನಿರಂತರ ಹಣ ತುಂಬಲು ಅಂಚೆ ಕಚೇರಿ ಉಳಿತಾಯ ಖಾತೆಯಿಂದ ಸ್ವಯಂಚಾಲಿತ ಹಣ ವರ್ಗಾವಣೆ ಎಲ್ಲಾ ಅಂಚೆ ಕಚೇರಿಗಳು ಈಗ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯಡಿ ಇರುವುದರಿಂದ ಯಾವುದೇ ಬ್ರಾಂಚ್ನಲ್ಲಿಯೂ ಹಣ ತುಂಬಬಹುದು.
ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯದ ಮೂಲಕ, ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಆಪ್ ಮೂಲಕ ಮನೆಯಲ್ಲೇ ಕುಳಿತು ಪಾವತಿ ಮಾಡಬಹುದು ಅಥವಾ ಪೋಸ್ಟ್ ಆಫೀಸ್ ಎಂಪಿಕೆಬಿವೈ ಏಜೆಂಟ್ ಮೂಲಕ ನಿಮ್ಮ ಆರ್ಡಿ ಖಾತೆ ನಿರ್ವಹಿಸಬಹುದು. ನಾಮನಿರ್ದೇಶನ, ಒಂದು ಕಚೇರಿಯಿಂದ ಇನ್ನೊಂದು ಅಂಚೆ ಕಚೇರಿಗೆ ವರ್ಗಾವಣೆ ಮೊದಲಾದ ಸೇವೆಗಳು ಈ ಖಾತೆಯಲ್ಲಿ ಪಡೆದುಕೊಳ್ಳಬಹುದು. ಈ ವಿಡಿಯೋದಲ್ಲಿ ಹೇಳಿದ ಪಾಯಿಂಟ್ಸ್ ಮಿಸ್ ಮಾಡದೆ ಪಾಲಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಪೋಸ್ಟ್ ಆಫೀಸ್ ಯೋಜನೆಗಳ ಬಗ್ಗೆ ನಿರಂತರ ಅಪ್ಡೇಟ್ ಪಡೆಯಲು ಪೋಸ್ಟಲ್ ಇನ್ಫೋ ಹಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಅಂಚೆ ಉಳಿತಾಯ ಖಾತೆಗಳ ಕುರಿತು ಸಂಪೂರ್ಣ ಮಾಹಿತಿಗಾಗಿ ಪ್ಲೇಲಿಸ್ಟ್ನಲ್ಲಿ ವೀಕ್ಷಿಸಿ. ಧನ್ಯವಾದಗಳು.